ಬಾನಸವಾಡಿ 3 ಏರಿಯಾಗಳಿಗೆ ಆಸ್ಪತ್ರೆಗಳಲ್ಲಿ ಒಳ್ಳೆ ಬಿಸಿನೆಸ್ ಆಗುತ್ತೆ ನೋಡಿ. ಪ್ರತಿ 15 ದಿನಕ್ಕೊಮ್ಮೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವ ಸ್ಥಿತಿ ಎದುರಾಗುತ್ತೆ. ಸುಮಾರು 1000ಕ್ಕೂ ಹೆಚ್ಚು ಮನೆ ಹೇಳತೀರದಾಗಿದೆ ಈ ವಾಸನೆ ತಡೆಯಲಾಗದೆ ಬಾಡಿಗೆ ಮನೆ ಖಾಲಿ ಮಾಡ್ತಾ ಇದ್ದಾರೆ ಜನ. ಹಿಂದೆ ಇಲ್ಲಿ ಚರಂಡಿ ನೀರು ಬೃಹತ್ ನೀರುಗಾವಲಿಗೆ ಸೇರ್ತಾ ಇತ್ತು. ರೈಲ್ವೆ ಜಾಗದಲ್ಲಿ ಕಾಂಪೌಂಡ್ ಫೆನ್ಸಿಂಗ್ ನಿರ್ಮಾಣ ಆಗಿರೋದ್ರಿಂದ ಆದ್ದರಿಂದ ಚರಂಡಿ ನೀರು ಸ್ಥಳದಲ್ಲೇ ಶೇಖರಣೆ, ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಪರಿಹಾರಕ್ಕೆ ರೈಲ್ವೆ ಇಲಾಖೆಗೆ ಉತ್ತರ ನಗರ ಪಾಲಿಕೆ ಪತ್ರವನ್ನ ಬರೆದಿದ್ದಾರೆ. ರೈಲ್ವೆ ಸ್ವತ್ತಿನಲ್ಲಿ 70 ಮೀಟರ್ ಪೈಪ್ಲೈನ್ ನಿರ್ಮಾಣಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಳೆ ಬಂದಾಗ ನೀರು ನಿಂತು ಸಾರ್ವಜನಿಕರಿಗೆ ಮತ್ತಷ್ಟು ಸಂಕಷ್ಟ. ಇಲ್ಲಿ ಅಲ್ಲ, ಕಟ್ಟೋ ಟೈಮಲ್ಲಿ, ನಿರ್ಮಾಣ ಮಾಡೋ ಟೈಮಲ್ಲಿ ವೈಜ್ಞಾನಿಕತೆ ಅನ್ನೋದನ್ನ ಫಾಲೋ ಮಾಡಿಲ್ವಾ ಇಲ್ಲಿ? ಹಾಗಾದ್ರೆ ಇಲ್ಲಿ ನಾವು ಈ ರೀತಿಯಾಗಿ ಒಂದು ಗೋಡೆ ನಿರ್ಮಾಣ ಆಯಿತು ಅಂತ ಅಂದಾಗ ಮುಂದೆ ನೀರು ಹೇಗೆ ಹೋಗ್ಬೇಕಪ್ಪ, ಹೆಂಗೆ ಪಾಸ್ ಆಗಿ ಹೋಗಬೇಕು, ಚರಂಡಿ ನೀರಲ್ಲಿ ಹೋಗುತ್ತೆ ಅಂತ ಅಂದರೆ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ವಾ? ಯಾರು ಅದನ್ನ ಅಲ್ಲಿ ಅದಕ್ಕೆ ಪರ್ಮಿಷನನ್ನು ಕೊಟ್ಟವರು ಅದನ್ನ ಮಾಡೋದಕ್ಕೆ? ಆ ರೀತಿಯಾಗಿ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡ್ಕೋಬೇಕಲ್ವಾ? ಹಿಂಗಾಗಿ 15 ದಿನಕ್ಕೊಮ್ಮೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತಾರೆ. ಆಸ್ಪತ್ರೆಗಳಲ್ಲಿ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಯಾರ ಜೀವದ ಮೇಲೂ ಕೂಡ ಗ್ಯಾರಂಟಿ ಇಲ್ಲ. ಇಲ್ಲಿ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಅನಾರೋಗ್ಯದ ಸಮಸ್ಯೆ ಇಲ್ಲಿ ಕೊಟ್ಟಿರುವಂಥ ಗ್ಯಾರಂಟಿ ಅಂತ ಅಂದರೆ ಅನಾರೋಗ್ಯ. ಅಲ್ಲಿರುವಂಥ ಜನಗಳಿಗೆಲ್ಲ ಅನಾರೋಗ್ಯದ ಗ್ಯಾರಂಟಿಯನ್ನ ಕೊಟ್ಟಿದೆ. ಅವಾಗ ಜ್ವರ ಬಂದ್ಬಿಡುತ್ತೆ. ಫುಲ್ ಆ ಕಡೆ ಬೇರೆ ಸೊಳ್ಳೆಗಳೇ ಜಾಸ್ತಿ. 3 ದಿವಸ ಆಯಿತು. ಫ್ರೀ ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡ್ಬಂದ್ವಿ. ಎಷ್ಟು ತಿಂಗಳು ಸರ್ ಮಗುಗೆ? ಎಷ್ಟು ವರ್ಷ? 1 ವರ್ಷ? 1 ವರ್ಷ, 1.5 ವರ್ಷ. ಈಗ ಹೆಲ್ತ್ ಇಶ್ಯೂಸ್ ಆಗ್ತಿದೆಯಲ್ಲ, ಎಷ್ಟು ಕಷ್ಟ ಆಗ್ತಿದೆ ಮಕ್ಕಳಿಗೆ. ಒಂದು ಸ್ವಲ್ಪ ಜ್ವರ ಬಂದರೂ ಸಹ ಸಮಸ್ಯೆಗಳಾಗ್ತವೆ. ಹೌದೌದು, ನೋಡ್ಕೊಂಡಿರೋಕ್ಕಾಗಲ್ಲ. ನಿಮ್ಗೆ ಎಷ್ಟು ಮಕ್ಕಳಿಗೆ ಸಿಚುವೇಶನ್ ನೋಡಿದಾಗ ಏನು ಅನಿಸುತ್ತೆ? ಅದೇ ಸರ್, ಈ ಥರ ಬರಬಾರ್ದು ಯಾರಿಗೂ. ಅದಕ್ಕೆ ನೀವು ಇಲ್ಲಿ ಸ್ವಂತನಾ ಸರ್ ಮನೆ? ಸ್ವಂತ ಮನೆ. ಆ ಕಡೆ ಎಲ್ಲ ಫುಲ್ ಬೇರೆ ಸೊಳ್ಳೆಗಳೇ ಜಾಸ್ತಿ ನೈಟ್ ಆದರೆ. ಏನು ಅನ್ಸುತ್ತೆ ನಿಮಗೆ, ನಾವು ಈ ಮನೆ ತೊಗೊಂಡಿದ್ದು ಈಗ ಇರೋ ಸಿಚುವೇಶನ್? ಈಗ ಆಯ್ತು, ನಾವು ತುಂಬ ವರ್ಷದಿಂದ ಇಲ್ಲೇ ಇದ್ದೀವಿ, ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಆವಾಗ್ಲೂ ಅಲ್ಲೆಲ್ಲಿ ಕೊಟ್ಟಿದ್ದೀವಿ, ನೋಡಿದ್ರೆ ಏನು ರೆಸ್ಪಾನ್ಸ್ ಇಲ್ಲ ಅವ್ರಿಗೆ. ಏನು ರೆಸ್ಪಾನ್ಸ್ ಇಲ್ಲ. ಬರ್ತಾರೆ, ಬೇರೆ ನೋಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಹೀಗೆ ಅವಾಗ ಜ್ವರ ಬಂದ್ಬಿಡುತ್ತೆ. ಫುಲ್ ಆ ಕಡೆ ಬೇರೆ ಸೊಳ್ಳೆಗಳೇ ಜಾಸ್ತಿ. 3 ದಿವಸ ಆಯಿತು. ಫ್ರೀ ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡ್ಬಂದ್ವಿ. ಎಷ್ಟು ತಿಂಗಳು ಸರ್ ಮಗುಗೆ? ಎಷ್ಟು ವರ್ಷ? 1 ವರ್ಷ? 1.5 ವರ್ಷ, 1.5 ವರ್ಷ.